ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಪುಳಿಯೋಗರೆ ಪೌಡರು. ಬೇಕಾದ ಪದಾರ್ಥಗಳು: ಹುಣಸೆಹಣ್ಣು ಒಂದು ಸ್ವಲ್ಪ, ಬೆಲ್ಲ ಒಂದು ಅರ್ಧ ಕಪ್ಪು, ಮೆಣಸು 2 ಸ್ಪೂನು, ಮೆಂತ್ಯ ಸ್ವಲ್ಪ, ಕೊಬ್ಬರಿ ಒಂದು ಅರ್ಧ ಕಪ್ಪು, ಜೀರಿಗೆ ಒಂದು ಅರ್ಧ ಕಪ್ಪು, ಧನಿಯಾ 1 ಕಪ್ಪು, ಸಾಸಿವೆ 1 ಸ್ಪೂನು, ಅರಿಶಿನ 1/4 ಸ್ಪೂನು, 10 ಬ್ಯಾಡಗಿ ಮೆಣಸಿನ್ಕಾಯಿ 5 ಗುಂಟೂರು, ಎಣ್ಣೆ ಒಂದು ಅರ್ಧ ಕಪ್ಪಷ್ಟು, ಹಿಂಗು ಸ್ವಲ್ಪ, ಕರಿಬೇವು, ಕಡಲೆಕಾಯಿ ಬೀಜ. ಬನ್ನಿ ರೆಡಿ ಮಾಡೋಣ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೊದಲು ಸಾಸಿವೆ ಹಾಕಿ ಫ್ರೈ ಮಾಡಿಸ್ತಾಯಿದ್ದೀನಿ. ನಂತರ ಮೆಣಸು ಹಾಕ್ತಾಯಿದ್ದೀನಿ. ನಂತರ ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂಚೂರು ಮೆಂತ್ಯ, ಧನಿಯಾ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಬ್ಯಾಡಗಿ ಮತ್ತು ಗುಂಟೂರು ಸೇರಿಸ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣ ಈಗ ಸೇರಿಸ್ತಾ ಇದ್ದೀನಿ. ಅದು ಕೂಡ ಫ್ರೈ ಆಗಬೇಕು. ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡಿಕೊಡಿ, ಉರಿ ಜೋರು ಬೇಡ. ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗಲಿ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಹಿಂಗು, ಸಾಲ್ಟ್, ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಕೈಯಲ್ಲಿ ಮುಟ್ಟೋ ಥರ ಇದ್ದಾಗ ಬೆಲ್ಲ ಸೇರಿಸ್ಕೋಬೇಕು. ನೋಡಿ, ಸೇರಿಸ್ದೆ ಬೆಲ್ಲ. ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ, ಪೌಡರ್ ಆಗಿದೆ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಕಡಲೆಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ನಂತರ ಈ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣ ಉರಿಲೇ ಮಿಕ್ಸ್ ಆಗಬೇಕು. ನಂತರ ಅದು ಆಫ್ ಮಾಡಬೇಕು. ಒಂದಕ್ಕೊಂದೆಲ್ಲ ಮಿಕ್ಸ್ ಆಗೋ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುಡಿನ ನೀವು ಒಂದು 15 ಡೇಸು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಡ್ಜಲ್ಲಾದರೆ 6 ಮಂತ್ವರೆಗೂ ಇಟ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.